ಹಲೋ ಎವ್ರಿವನ್, ಜೈ ಶ್ರೀರಾಮ್ ಅಂತ ನಮ್ಮ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ರಾಮಾಯಣದಲ್ಲಿ ಏನ್ ಓದ್ದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋನ ಕೇಳಿಸ್ಕೊಳ್ಳಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಣ ನರ ಶಾರ್ದೂಲ ಕರ್ತವ್ಯ ದೈವ ಮಾಹಿಕಾ. ಸೊ ಈ ಮಂತ್ರನ ವಿಶ್ವಾಮಿತ್ರರು ರಾಮನ್ ಎಪ್ಸಕ್ಕೆ ಹೇಳಿರ್ತಾರೆ. ಸೊ ಅದು ಯಾವ ಸಿಚುವೇಶನ್, ಯಾವ ಸನ್ನಿವೇಶ ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಅದರ ಅರ್ಥ ರಾಮ ಮಲ್ಗಿರ್ತಾರೆ ಅಂತಲ್ಲ, ಅವ್ರವ್ರ ಕರ್ತವ್ಯನ ಮಾಡ್ತಿರ್ತಾರೆ. ಬಟ್ ನಾರ್ಮಲ್ ಆಗಿ ಸುಪ್ರಭಾತದ ತರ ವಿಶ್ವಾಮಿತ್ರ ರಾಮಂಗ್ ಹೇಳ್ತಾರೆ. ಸೊ ಈ ಕಂಪ್ಲೀಟ್ ವಿಡಿಯೋನ ಕೇಳಿಸ್ಕೊಳ್ಳಿ, ಅದ್ ಯಾವ ಸನ್ನಿವೇಶ ಅಂತ ಗೊತ್ತಾಗತ್ತೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅವ್ರ 14 ವರ್ಷದ ವಿದ್ಯಾಭ್ಯಾಸನ ಮುಗಿಸಿ ಮನೆಗ್ ಬಂದಿರ್ತಾರೆ. ಆಲ್ಮೋಸ್ಟ್ 14-15 ವರ್ಷ ಇರತ್ತೆ. ದಶರಥಕ್ಕೆ ಅವ್ರನ್ನೆಲ್ಲಾ ನೋಡಿ ಮಕ್ಕಳಿಗೆ ಮದ್ವೆ ಮಾಡ್ಬೇಕು ಅಂತ ಯೋಚನೆ ಬರತ್ತೆ. ಅಂದ್ರೆ ರಾಮ ಲಕ್ಷ್ಮಣಿಗೆಲ್ಲ ತುಂಬಾ ವಯಸ್ಸಾಗಿದೆ ಅಂತ ಅಲ್ಲ, ಅವಾಗಿನ ಟೈಮಲ್ಲಿ ದಶರಥ ಮಹಾರಾಜಗೆ 60,000 ವರ್ಷ ಆಗಿರುತ್ತೆ. ಆಲ್ರೆಡಿ ಅವರಿಗೆ ತುಂಬಾ ಲೇಟ್ ಆಗಿ ಮಕ್ಕಳಾಗಿರ್ತಾರೆ, ರಾಮ ಲಕ್ಷ್ಮಣ ಎಲ್ಲ ಹುಟ್ಟಿರ್ತಾರೆ. ಸೊ ಹಾಗಾಗಿ ಮಕ್ಕಳ ಮದ್ವೆ ನೋಡ್ಬೇಕು ಅನ್ನೋ ಆಸೆ. ಹಾಗಾಗಿ ಬೇಗನೆ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆ ಬಂದು ಎಲ್ಲ ಸುಮಂತ್ರ ಮತ್ತೆ ವಶಿಷ್ಠರು, ಕುಲು ಪುರೋಹಿತರು ಎಲ್ಲಾರ್ನು ಮಂತ್ರಿಗಳನ್ನ ಕರೆದು ಸೊ ಅವ್ರು ರಾಮಂದು ಮತ್ತೆ ಲಕ್ಷ್ಮಣ ಭರತ ಶತ್ರುಘ್ನ ಮದ್ವೆದು ಡಿಸ್ಕಷನ್ ಮಾಡ್ತಿರ್ತಾರೆ, ಮಾತುಕತೆ ಮಾಡ್ತಿರ್ತಾರೆ. ಅದೇ ಟೈಮಿಗೆ ದ್ವಾರಪಾಲಕರು ಬಂದು ವಿಶ್ವಾಮಿತ್ರ ಮಹರ್ಷಿಗಳು ಬಂದಿದ್ದಾರೆ ಅಂತ ದಶರಥ ಮಹಾರಾಜರಿಗೆ ಹೇಳ್ತಾರೆ. ಸೊ ದಶರಥಂಗೆ ತುಂಬಾ ಖುಷಿ ಆಗುತ್ತೆ. ಮಕ್ಕಳ ಮದ್ವೆ ಬಗ್ಗೆ ಮಾತಾಡ್ತಿರ್ಬೇಕಂದ್ರೇನೆ ವಿಶ್ವಾಮಿತ್ರ ಅವ್ರು ಬಂದಿದ್ದಾರೆ ಅಂದ್ರೆ ಇದು ಶುಭ ಸೂಚನೆ ಅನ್ಕೋತಾರೆ. ಸೊ ಅವ್ರನ್ನ ಆದರದಿಂದ ಸ್ವಾಗತ ಮಾಡ್ಕೋತಾರೆ, ಅವ್ರ ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೋತಾರೆ. ತುಂಬಾ ಖುಷಿಯಿಂದ ಏನು ಆ ಸಭೆಗೆ ಸ್ವಾಗತ ಮಾಡ್ಕೊಂಡು ಹೇಳ್ತಾರೆ, ಉಪವಾಸ ಇದ್ದವನಿಗೆ ಕೃಷ್ಣಾನು ಭೋಜನ ಸಿಕ್ಕಾಗ ಎಷ್ಟು ಆನಂದ ಆಗುತ್ತೋ ನೀವು ಬಂದಿರೋದು ನಂಗೆ ಅಷ್ಟು ಆನಂದ ಉಂಟು ಮಾಡಿದೆ ಅಂತ ಹೇಳ್ತಾರೆ. ಹಾಗೆ 16 ವರ್ಷಗಳಿಂದ ಮಳೆ ಇಲ್ಲದೆ ಭೂಮಿ ಎಲ್ಲ ಬರಡಾಗಿರತ್ತೆ. ಯಾವಾಗ ಮಳೆ ಬಂದು ಭೂಮಿ ತಂಪಾಗತ್ತಲ್ಲ, ಅಷ್ಟು ನನ್ ಮನ್ಸಿಗೆ ಖುಷಿ ಆಗ್ತಿದೆ, ಸಂತೋಷ ಆಗ್ತಿದೆ ನೀವು ಬಂದಿರೋದು ಅಂತ ಅವ್ರವ್ರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ತಾರೆ ವಿಶ್ವಾಮಿತ್ರರ ಹತ್ರ. ಹಾಗೆ ಅದೇ ಖುಷಿಯಲ್ಲಿ ದಶರಥ ಏನ್ ಮಾಡ್ತಾರೆ, ನೀವು ಯಾವ್ದೋ ಕಾರಣಕ್ ಬಂದಿದ್ದೀರಾ ಅಂತ ಗೊತ್ತು, ನನ್ನಿಂದ ಏನ್ ಆಗ್ಬೇಕು ಅಂತ ಹೇಳಿ ನಾನ್ ಮಾಡ್ತೀನಿ, ನಾನ್ ನಡೆಸ್ಕೊಡ್ತೀನಿ ಅಂತ ವಾಗ್ದಾನ ಕೊಡ್ತಾರೆ. ಸೊ ಅವಾಗ ವಿಶ್ವಾಮಿತ್ರರು ಹೇಳ್ತಾರೆ, ಸೂರ್ಯವಂಶದಲ್ಲಿ ಹುಟ್ಟಿರೋರು ಮಾತಾಡೋ ರೀತಿನೇ ನೀನ್ ಮಾತಾಡ್ತಿದ್ಯಾ, ನಿನ್ನ ವಂಶಕ್ಕೆ ನಿನ್ನ ಕುಲಕ್ಕೆ ಘನತೆ ತೆರೋ ಮಾತನ್ನೇ ನೀನ್ ಮಾತಾಡ್ತೀಯ. ನಾನ್ ಕೇಳೋಕಕ್ಕಿಂತ ಮುಂಚೆ ನೀನು ವಾಗ್ದಾನ ಕೊಟ್ಟಿದ್ಯಾ, ನಾನ್ ನಡೆಸ್ಕೊಡ್ತೀನಿ, ನಾನ್ ಏನೇ ಕೇಳಿದ್ರು ನೀನ್ ನಡೆಸ್ಕೊಡ್ತೀಯ ಅಂತ ವಾಗ್ದಾನ ಕೊಟ್ಟಿದ್ಯಾ ಅಂತ ಹೇಳ್ತಾರೆ. ಸೊ ಖುಷಿಯಿಂದ ಮತ್ತೆ ಅಂದ್ರೆ ಯಾವ್ದ್ರ ಬಗ್ಗೆನೂ ಯೋಚನೆ ಇಲ್ದೇನೆ ಅವ್ರ ಖುಷಿಯಲ್ಲಿ ಹೇಳಿದ್ದಾರೆ, ನಾನ್ ನಿಮ್ಗೆ ನೀವೇನೇ ಕೇಳಿದ್ರು ನಡೆಸ್ಕೊಡ್ತೀನಿ ಅಂತ. ಸೊ ಅಂದ್ರೆ ವಿಶ್ವಾಮಿತ್ರರಿಂದ ಏನು ಆಗಲ್ಲ ಅಂತಲ್ಲ, ಅವರು ತುಂಬಾ ತಪಸ್ಸು, ಯಜ್ಞ, ಹೋಮ ಎಲ್ಲಾ ಮಾಡಿ ಅವ್ರ ಹತ್ರ ತುಂಬಾ ಶಕ್ತಿ ಇರತ್ತೆ. ಹಾಗಾಗಿ ಅವರಿಂದ ಏನು ಆಗಲ್ಲ ಅಂತಲ್ಲ, ಬಟ್ ಅವರು ರಾಮನಿಂದ ಒಂದ್ ಕಾರ್ಯ ಆಗ್ಬೇಕಿರತ್ತೆ, ಅದಕ್ಕೆ ರಾಮನ್ನ ಕರಿಯಕ್ ಬಂದಿರ್ತಾರೆ. ಸೊ ಅವಾಗ ವಿಶ್ವಾಮಿತ್ರರು ದಶರಥನ ಹತ್ರ ಕೇಳ್ತಾರೆ, ನಾವು ತಪಸ್ಸು ಯಾಗ ಎಲ್ಲ ಮಾಡ್ತಿದ್ವಿ, ಅದರಿಂದ ರಾಕ್ಷಸರು ನಮ್ ಯಾಗ ಕಂಪ್ಲೀಟ್ ಆಗಕ್ಕೆ, ಪೂರ್ತಿ ಆಗಕ್ಕೆ ಬಿಡ್ತಿಲ್ಲ. ನಾವು ಯಾಗ ಮಾಡ್ಬೇಕಂದ್ರೆ ರಕ್ತದ ಮಳೆ ಸುರಿಸೋದು, ಯಜ್ಞ ಕುಂಡಲದಲ್ಲಿ ಮಾಂಸನ ಹಾಕೋದು, ಅಂದ್ರೆ ಭಂಗ ಮಾಡ್ತಿರ್ತಾರೆ, ಅಪವಿತ್ರ ಮಾಡ್ತಿರ್ತಾರೆ. ಸೊ ಹಾಗಾಗಿ ರಾಮನ್ನ ನೀ ನನ್ ಜೊತೆ ಕಳಿಸ್ಕೊಟ್ರೆ ರಾಮನು ಅವ್ರನ್ನ ಸಂಹಾರ ಮಾಡ್ತಾನೆ, ನಮ್ ಯಾಗನ ಪೂರ್ತಿ ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಅವಾಗ ದಶರಥ ಸರ್ಪ್ರೈಸ್ ಆಗತ್ತೆ, ಶಾಕ್ ಆಗ್ತಾರೆ. ಇನ್ನು 14-15 ವರ್ಷದ ಬಾಲಕ, ಯುದ್ಧದ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಅಂದ್ರೆ ಅಷ್ಟು ಶಕ್ತಿ ಇಲ್ಲ, ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ, ಯಾವತ್ತು ಯುದ್ಧ ನೋಡಿಲ್ಲ, ಮಾಡಿಲ್ಲ. ಸೊ ಅವನ್ನ ಕಳಿಸ್ಕೊಡೋದ್ ಹೆಂಗೆ, ಈ ಕೆಲ್ಸನ ನೀವೇ ಮಾಡ್ಬೋದು, ನೀವ್ ಹಿಮಾಲಯದೆಲ್ಲ ತಪಸ್ ಮಾಡಿ, ನಿಮ್ ಹತ್ರನೇ ತುಂಬಾ ಶಕ್ತಿ ಎಲ್ಲ ಇದೆ, ನೀವೇ ಅವ್ರಿಗೆ ನೀವು ಒಂದು ಶಾಪ ಕೊಟ್ರೇನೆ ಅವ್ರು ಸುಟ್ಟು ಭಸ್ಮ ಆಗ್ತಾರೆ, ನೀವೇ ಮಾಡ್ಬೋದು, ಅದಕ್ಕೆ ಯಾಕೆ ನನ್ ಮಗ ಬೇಕು, ಅವನಿನ್ನು 14-15 ವರ್ಷದ ಬಾಲಕ ಅಂತ ಎಲ್ಲ ದಶರಥ ಹೇಳ್ಬೇಕಂದ್ರೆ ವಿಶ್ವಾಮಿತ್ರರು ಹೇಳ್ತಾರೆ, ಯಾವ್ದಾದ್ರೂ ವ್ರತ ಪೂಜೆ ಮಾಡ್ತಿರ್ಬೇಕಂದ್ರೆ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು, ಶಾಪ ಹಾಕೋದು, ಕೆಟ್ಟದ್ ಯೋಚನೆ ಮಾಡಿದ್ರೆ ಆ ಪೂಜೆದು ನಮ್ಗೆ ಕಂಪ್ಲೀಟ್ ಆಗಿ ಏನು ಪುಣ್ಯ ಸಿಗಲ್ಲ ಅಂತ ಹೇಳ್ತಾರೆ. ನಾವ್ ಮಾಡಿರೋದು ನಾವ್ ಎಷ್ಟ್ ಎಫರ್ಟ್ಸ್ ಹಾಕಿ ಮಾಡಿರ್ತೀವಿ ಅದೆಲ್ಲ ವೇಸ್ಟ್ ಆಗ್ಬಿಡತ್ತೆ, ನಮ್ ಪುಣ್ಯ ಪಟ್ಟ ಅಂತ ಹೋಗ್ಬಿಡತ್ತೆ. ಸೊ ಹಾಗಾಗಿ ಅವರಿಗೆ ಕೋಪ ಮಾಡ್ಕೊಳಕ್ ಆಗ್ತಿಲ್ಲ, ಶಾಪ ಕೊಡಕ್ ಆಗ್ತಿಲ್ಲ, ಅಷ್ಟು ದೊಡ್ಡ ತಪಸ್ಸು, ಯಾಗ, ಯಜ್ಞ ಎಲ್ಲ ಮಾಡ್ತಿದ್ದಾರೆ. ಸೊ ಅವ್ರು ಶಾಪ ಕೊಟ್ರೆ ಅಲ್ಲಿ ಅವ್ರು ಮಾಡಿರೋ ಪುಣ್ಯ ಹೋಗ್ಬಿಡತ್ತೆ ಅಂತ ದಶರಥರ್ಗೆ ಹೇಳ್ತಾರೆ, ಎಲ್ಲಾನು ವಿಸ್ತಾರವಾಗಿ ಹೇಳ್ತಾರೆ. ಅವಾಗ ದಶರಥ ಹೇಳ್ತಾರೆ,
ನಾನೇ ಬರ್ತೀನಿ, ನಾನೇ ಬಂದು ನಿಮ್ಮ ಯಜ್ಞದ್ದು ಪೂಜೆ ಪೂರ್ತಿ ಆಗುವವರೆಗೂ ನಾನೇ ನಿಮಗೆ ರಕ್ಷಣೆ ಕೊಡ್ತೀನಿ ಅವರಿಂದ. ನಾನು ಆ ರಾಕ್ಷಸರ ಜೊತೆ ಯುದ್ಧ ಮಾಡ್ತೀನಿ, ನನ್ನ ಸೈನ್ಯದ ಜೊತೆ ಬರ್ತೀನಿ ಅಂತ ಹೇಳ್ಬೇಕಂದ್ರೆ ವಿಶ್ವಾಮಿತ್ರ ಹೇಳ್ತಾರೆ. ಸೊ ಅವರು ಮಾರೀಚ, ಸುಬಾಹು ಅಂತ ರಾಕ್ಷಸರು. ಸೊ ಅವ್ರನ್ನ ಸಾಯಿಸ್ಬೇಕಂದ್ರೆ ನಿನ್ನಿಂದ ಆಗಲ್ಲ, ಅದು ರಾಮನಿಂದ ಮಾತ್ರ ಅಂತ ಹೇಳ್ತಾರೆ. ಅವಾಗ ಮತ್ತೆ ದಶರಥ ಸರ್ಪ್ರೈಸ್ ಆಗ್ತಾರೆ. 14 ವರ್ಷದ ಬಾಲಕ ಸಾಯಿಸ್ತಾನೆ ಹೇಗೆ, ಅವ್ರನ್ನ ಹೆಂಗ್ ಸಂಹಾರ ಮಾಡ್ತಾನೆ, ನಾನ್ ನನ್ ಸೈನ್ಯದ ಜೊತೆ ಬಂದು ನಿಮ್ಗೆ ಕಾವಲಾಗಿರ್ತೀನಿ ಅಂತ. ಅವಾಗ ವಿಶ್ವಾಮಿತ್ರರು ಹೇಳ್ತಾರೆ, ಅವರು ರಾವಣನ ವಂಶಸ್ಥರು, ರಾವಣ ಕಳಿಸ್ಕೊಟ್ಟಿದ್ದಾನೆ ಅವ್ರನ್ನ. ಸೊ ರಾವಣ ಅಂದ್ರೆ ಎಲ್ಲರಿಗೂ ಭಯ, ಮೂರೂ ಲೋಕದಲ್ಲೂ ಎಲ್ಲರನ್ನೂ ಹಿಂಸೆ ಮಾಡಿ ಎಲ್ಲಾ ಅಧಿಕಾರ ಪದವಿನ ಕಿತ್ಕೊಂಡಿರ್ತಾನೆ. ಕುಬೇರನ್ ತಮ್ಮ ರಾವಣ. ಸೊ ದಶರಥ ಹೇಳ್ತಾರೆ, ರಾವಣನ ಅಂತ. ಅವರು ಒಂದ್ ಸೆಕೆಂಡ್ ಶಾಕ್ ಆಗಿ, ಆ ರಾವಣನ್ ಎದುರು ನಾನ್ ನಿಂತ್ಕೊಳಕ್ ಆಗಲ್ಲ, ನಾನ್ ನನ್ ಮಗನು ಕಳಿಸ್ಕೊಡಲ್ಲ ಅಂತ ಹೇಳ್ತಾರೆ. ಅವಾಗ ವಿಶ್ವಾಮಿತ್ರರು ಕೋಪ ಮಾಡ್ಕೊಂಡು, ನೀನೇ ವಾಗ್ದಾನ ಕೊಟ್ಟೆ, ನೀವೇನೇ ಹೇಳಿದ್ರು ಮಾಡ್ಕೊಡ್ತೀವಿ ಅಂತ, ಇವಾಗ ನೀವು ಕಳ್ಸಲ್ಲ ಮಾಡಲ್ಲ ಅಂತ ಹೇಳ್ತಿದ್ದೀರಾ ಅಂತ ಕೋಪ ಮಾಡ್ಕೊಂಡು ದಶರಥಂಗೆ ಹೇಳ್ತಾರೆ. 1-2-3 ಸತಿ ಕೇಳ್ತಾರೆ. ಸೊ ಅವಾಗ ಇಲ್ಲ ಅಂತ ಮತ್ತೆ ದಶರಥ ಹೇಳ್ಬೇಕಂದ್ರೆ ವಿಶ್ವಾಮಿತ್ರರು ಹೋಗೋ ಅಷ್ಟರಲ್ಲಿ ದಶರಥರ ಕುಲೋಪುರೋಹಿತರಾಗಿರುವಂತ ವಶಿಷ್ಠರು ಅವ್ರು ಎದ್ ನಿಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರತ್ತೆ ವಿಶ್ವಾಮಿತ್ರರು ಸಾಮಾನ್ಯದವ್ರಲ್ಲ, ಅವರು ದೈವಿಕ ಶಕ್ತಿ ಇರೋರು, ಅವರು ಒಂಥರ ದೇವ್ರೇನೆ ವಿಶ್ವಾಮಿತ್ರರು. ಸೊ ಅವರು ವಶಿಷ್ಠರು ಹೇಳ್ತಾರೆ, ಸೂರ್ಯವಂಶದಲ್ಲಿ ಹುಟ್ಟಿ ಬೆಳೆದು ನಿನ್ಗೆ ನೀ ಮಾತ್ ಕೊಟ್ಟು ತಪ್ಪಿದ್ರೆ ಇದು ನಿನಗ್ ಸೂಕ್ತ ಅಲ್ಲ. ಅವ್ರಿಗೆಲ್ಲಾ ಗೊತ್ತಿದೆ, ರಾಮನ ಉದ್ಧಾರ ಮಾಡಕಂತಾನೆ ರಾಮನ ಅವರು ಕಳಿಸ್ಕೊಡುವಂತ ಕೇಳ್ತಿರೋದು. ಸೊ ನೀನ್ ಇವಾಗ ಮಾತಾಡ್ಬೋದು ಸರಿ ಅಲ್ಲ ಅಂತ ವಶಿಷ್ಠರು ದಶರಥಂಗೆ ಹೇಳ್ತಾರೆ. ಅವಾಗ ಮತ್ತೆ ವಿಶ್ವಾಮಿತ್ರರು ಹೇಳ್ತಾರೆ, ನೀನು ರಾಮನ್ನ ನನ್ ಜೊತೆ ಕಳಿಸ್ಕೊಟ್ರೆ ನನ್ನಲ್ಲಿರೋ ವಿದ್ಯಾಭ್ಯಾಸನ ಎಲ್ಲ ಅವನಿಗೆ ಹೇಳಿ ಅವನು 3 ಲೋಕದಲ್ಲೂ ಪ್ರಸಿದ್ಧಿ ಆಗೋ ತರ, ಅಂದ್ರೆ ಹೆಸರೆಲ್ಲ ಗಳಿಸೋ ತರ ನಾನ್ ಮಾಡ್ತೀನಿ, ನನ್ ಮೇಲೆ ವಿಶ್ವಾಸ ಇಡು ಅಂತ ಹೇಳ್ತಾರೆ. ಅವಾಗ ಕುಲೋಪುರೋಹಿತರು ವಶಿಷ್ಠರಾಗ ಅವ್ರು ಹೇಳಿರ್ತಾರೆ ದಶರಥಂಗೆ, ಅವ್ರ ಜೊತೆಗಿರ್ತಾರೆ, ಅಂದ್ರೆ ವಿಶ್ವಾಮಿತ್ರ ಜೊತೆಗಿದ್ರೆ ಅವರಿಗೆ ನಿನ್ ಮಗಂಗೆ ಏನೂ ಆಗಲ್ಲ, ಅವ್ರು ನೋಡ್ಕೋತಾರೆ ಅಂತ ಹೇಳ್ತಾರೆ. ಆಮೇಲೆ ದಶರಥ ಸ್ವಲ್ಪ ಯೋಚನೆ ಮಾಡ್ತಾರೆ. ಮತ್ತೆ ವಿಶ್ವಾಮಿತ್ರರು ಹೇಳ್ತಾರೆ, ಬರೀ 10 ದಿನ ಕಳಿಸ್ಕೊಡು, 10 ಡೇಸ್. ಯಜ್ಞ ಇರೋದು 6 ದಿನ ಯಜ್ಞ ನಡೆಯುತ್ತೆ. ಸೊ ಹೋಗಕ್ಕೆ ಬರಕ್ಕೆ ಎಲ್ಲ ಅವಾಗೆಲ್ಲ ನಮ್ಗೆ ಈಗಿರೋ ತರ ಫ್ಲೈಟು, ಟ್ರೇನು, ಬಸ್ಸು, ಬೈಕಲ್ಲೆಲ್ಲ ಇರ್ಲಿಲ್ಲಲ್ಲ. ಸೊ ಆತರ ಸೊ ನಡ್ಕೊಂಡ್ ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು ಅಂತೆಲ್ಲ. ಮೀನ್ಸ್ ಅಂದ್ರೆ ರಾಜರ ಹತ್ರ ಎಲ್ಲ ಇರತ್ತೆ ಪುಷ್ಪಕ ವಿಮಾನ, ಬಟ್ ಎಲ್ಲಾನು ಬಿಟ್ಟು ತಪಸ್ಸದು ಮಾಡೋರು ಅದನ್ನ ಫಾಲೋ ಮಾಡ್ತಾರೆ, ಕಾಲ್ನಡಿಗೆಯಲ್ಲೇ ಹೋಗ್ಬೇಕು ಅಂತ. ಸೊ ಹಾಗಾಗಿ 10 ಡೇಸ್ ಅಷ್ಟೇ ಕಳಿಸ್ಕೊಡು ಅಂತ ಕೇಳ್ತಾರೆ. ಸೊ ವಿಶ್ವಾಮಿತ್ರ ಇಷ್ಟೆಲ್ಲಾ ಹೇಳಿದ್ಮೇಲೆ ದಶರಥ ಓಕೆ ಆಯ್ತು ಅಂತ ಕಳಿಸ್ಕೊಡ್ತಾರೆ. ರಾಮನ ಕರ್ಕೊಂಡ್ ಹೋದ್ರು ವಿಶ್ವಾಮಿತ್ರ. ಅಂದ್ರೆ ಮಾರೀಚ, ಸುಬಾಹುನ ಸಾಮಾನ್ಯ ಮನುಷ್ಯರು ಸಾಯ್ಸಕ್ ಆಗಲ್ಲ, ಯಾಕಂದ್ರೆ ಅವರಿಗೆ ಬ್ರಹ್ಮ ಶಿವನ್ ವರ ಇರತ್ತೆ. ಸೊ ಆ ವರದಿಂದ ಏನು ರಾವಣ ತಪಸ್ ಮಾಡಿ ರಾಕ್ಷಸರ ಹತ್ರ ಎಲ್ಲ ತಪಸ್ ಮಾಡಿಸಿ ವರ ಪಡ್ಕೊಂಡಿರ್ತಾರೆ ಬ್ರಹ್ಮ ಶಿವನ ಹತ್ರ. ಸೊ ಹಾಗಾಗಿ ಅವ್ರಿಬ್ಬರ ಶಕ್ತಿನ ಮೀರ್ಸಿ ಯಾರನ್ನಾದ್ರೂ ಸಾಯಿಸ್ಬೇಕಂದ್ರೆ ಅದು ವಿಷ್ಣುನೇ ಆಗಿರ್ಬೇಕಲ್ಲ. ಸೊ ಹಾಗಾಗಿ ವಿಷ್ಣು ಅವತಾರನೇ ರಾಮ. ಸೊ ಅದು ವಿಶ್ವಾಮಿತ್ರರ್ ಗೊತ್ತಿರತ್ತೆ, ಅವ್ರು ಕರ್ಕೊಂಡ್ ಹೋಗ್ತಾರೆ. ಆಮೇಲೆ ಹೋಗಿ ಸರವು ನದಿಯಲ್ಲಿ ಏನು ಅಲ್ಲಿ ಅವತ್ತೊಂದಿನ ನೈಟು ಅಲ್ಲೇ ಕಳೆದು ರಾತ್ರಿ ಎಲ್ಲ ಅಲ್ಲೇ ಕಳೆದು, ಸೊ ಮಾರನೇ ದಿನ ಬೆಳಿಗ್ಗೆ ಎದ್ದಿರುವಾಗ ಈ ತರ ಹೇಳಿ ಎಬ್ಬಿಸ್ತಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ. ಅದರ ದೇವ್ರು ಮಲ್ಕೊಂಡಿರ್ತಾರೆ ಅಂತಲ್ಲ, ಬಟ್ ಲೋಕದ ಪ್ರಕಾರ ಹೇಳಪ್ಪ ಎದ್ದು ಇವತ್ತಿನ ದಿನಚರಿ ಎಲ್ಲ ನೋಡು ಅಂತ ಆತರ ಎಬ್ಬಿಸ್ತಾರೆ. ಅದಕ್ಕಿಂತ ಮುಂಚೆ ಅವರು ಹೇಳಿರ್ತಾರೆ ವಿದ್ಯೆನೆಲ್ಲ ಕಲಿಸ್ಕೊಡ್ತೀವಿ ಅಂತ. ಸೊ ವಿಶ್ವಾಮಿತ್ರರು ರಾಮನ್ಗೆ ಬಲ ಅತಿ ಬಲ ಅಂತ 2 ವಿದ್ಯೆನ ಹೇಳ್ಕೊಡ್ತಾರೆ. ಸೊ ಈ ವಿದ್ಯೆ ಕಲಿಯೋದ್ರಿಂದ ಏನು ಜ್ವರ ಬರೋದಾಗ್ಲಿ ಅಥವಾ ಯಾವ ರೋಗನೂ ಬರಲ್ಲ. ಆ ವಿದ್ಯೆ ಕಲ್ತಿರೋ ಮನುಷ್ಯಂಗೆ ವಯಸ್ಸಾಗೋದಾಗ್ಲಿ, ರೂಪ ಹೋಗೋದಾಗ್ಲಿ, ಈ ತರದ್ ಯಾವ್ದು ಇಲ್ಲ. ಇನ್ನು ತೋಳಲ್ಲಿ ಬಲ ಜಾಸ್ತಿ ಆಗತ್ತೆ, ಮನಸ್ಸಿನಲ್ಲಿ ದೃಢ ಜಾಸ್ತಿ ಆಗತ್ತೆ. ಸೊ ಆ ವಿದ್ಯೆನ ವಿಶ್ವಾಮಿತ್ರರು ರಾಮ ಮತ್ತೆ ಲಕ್ಷ್ಮಣಿಗೆ ಹೇಳ್ಕೊಡ್ತಾರೆ. ಆ ವಿದ್ಯೆ ಯಾವ್ದಂದ್ರೆ ಬಲ ಅತಿ ಬಲ ಅಂತ. ಸೊ ಈ ವಿದ್ಯೆನ ಕಲಿತು ಅವರು ನೆಕ್ಸ್ಟ್ ಮಾರೀಚ ಮತ್ತು ಸುಬಾಹುನ ಸಂಹಾರ ಮಾಡಕ್ಕೆ ಹೋಗ್ತಾರೆ. ಸೊ ಅದನ್ನ ನಾನ್ ನಾಳೆ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಸೊ ಇಲ್ಲಿವರೆಗೂ ನಾನ್ ಇವತ್ತು ಓದಿರುವಂತ ಸ್ಟೋರಿ. ನನ್ ರಾಮಾಯಣ ಜರ್ನಿಯಲ್ಲಿ ನೀವೆಲ್ಲ ಜಾಯ್ನ್ ಆಗಿ ರಾಮ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.